ನಮ್ಗೆ ಇಷ್ಟ ಬಂದಂಗೆ ಬದುಕನ್ನು ಕಟ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಅದಕ್ಕಿಂತ ಸಾವೇ ಮೇಲು ಅನ್ನೋಂಥ ರೀತಿಯ ಡೈಲಾಗ್ ಜೊತೆಗೆ ಕೆಂಡದ ಕತೆ ಹೇಳೋಕ್ಕೆ ರೆಡಿ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಸಿನಿಮಾ ಈಗಾಗಲೇ ಸ್ಕ್ರೀನಿಂಗ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಿರ್ಮಾಪಕರಾಗಿರ್ತಕ್ಕಂತಹ ರೂಪಾರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಹಜವಾಗಿ ಅಂದರೆ ಒಂದು ಸಿನಿಮಾವನ್ನು ತಲುಪಿಸುವಂಥದ್ದು ದೊಡ್ಡ ಚಾಲೆಂಜ್ ಇದೆ. ಅದರ ಜೊತೆಗೆ ಈಗಾಗಲೇ ಕರ್ನಾಟಕದಲ್ಲಿ ರಿಲೀಸ್ ಆಗೋಕ್ಕೂ ಮುಂಚೆ ವಿದೇಶದಲ್ಲಿ ಕೆಲವು ಕಡೆ ಸ್ಕ್ರೀನಿಂಗ್ ಆಗಿರ್ತಕ್ಕಂಥದ್ದು. ಕೆಂಡ ಯಾವ ಥರದ ಕತೆ ಅನ್ನೋದು? ಸರ್, ಕೆಂಡ ಬೆಂಗಳೂರಿನ ಬೀದಿ ಬೀದಿಯಲ್ಲಿ ನಡೆಯುವಂಥ ಕಥೆ. ಬೆಂಗಳೂರೆಲ್ಲ ಐ ಥಿಂಕ್ ಇಂಡಿಯಾದಲ್ಲಿ ಬೀದಿ ಬೀದಿಯಲ್ಲಿ ನಡೆಯುವಂಥ ಕಥೆ. ಬೀದಿ ಕೊನೆಯಲ್ಲಿ ಹುಡುಗರು ನಿಂತಿರ್ತಾರಲ್ಲ, ಪುಡಿ ರೌಡಿಗಳು ಅಂತೀವಿ ನಾವು ಅವ್ರನ್ನ. ಹೋಗಬರೋ ಹುಡುಗಿಯರನ್ನ ಚುಡಾಯಿಸ್ಕೊಂಡು ಎಣ್ಣೆ ಹೊಡ್ಕೊಂಡು ಮಜಾ ಮಾಡಿಕೊಂಡು ಆ ಹುಡುಗರು ಅಲ್ಲಿಂದ ಅವರು ಯಾವ ಕಡೆ ಹೋಗ್ತಾರೆ, ರೌಡಿಸಮ್ ಕಡೆ ಹೋಗ್ತಾರಾ ಅಥವಾ ಒಂದು ಜೀವನ ಕಟ್ಕೊಳ್ಳೋ ಕಡೆ ಹೋಗ್ತಾರಾ. ನಮ್ಮ ಕೆಂಡದಲ್ಲಿರೋ ಹುಡುಗರು, ಇದರೊಳಗೆ ಹೀರೋಯಿನ್ ಅಂತ ಇಲ್ಲ ಸರ್, ಎಲ್ಲ ಹುಡುಗರೇ ಇರೋದು. ಇವರು ಆ ಗ್ಯಾಂಗ್ ಕತೆ. ಆ ಗ್ಯಾಂಗಲ್ಲಿ ಒಬ್ಬ ಹುಡುಗ ಜಾಯ್ನ್ ಆಗ್ತಾನೆ. ಅವನ ಮೂಲಕ ಆ ಪ್ರಪಂಚನ ನಾವು ತಿಳ್ಕೊತಾ ಹೋಗ್ತೀವಿ. ಅವ್ರುಗಳ ಜೀವನ ಹೆಂಗಿರುತ್ತೆ, ಅವ್ರದ್ದು ಸೈಕಾಲಜಿ ಹೆಂಗಿರುತ್ತೆ, ಅವ್ರದ್ದು ಆಸೆ, ಅವ್ರ ಕನಸುಗಳು ಏನಿರುತ್ತೆ, ಅದ್ರ ಬಗ್ಗೆ ಕೆಂಡ. ಎಸ್, ಈಗ ಪುಡಿ ರೌಡಿಗಳ ಕತೆ ಅಂತ ಹೇಳ್ತೀರಿ. ಸಹಜವಾಗಿ ಸಿಟಿಯಲ್ಲಿ ಇರುವಂಥ ಕ್ರೈಮ್ ರೇಟ್ ಬಗ್ಗೆ ಸಾಕಷ್ಟು ಸರಿ ಮಾತನಾಡ್ತಾ ಇರ್ತೀವಿ. ಬಟ್ ಈ ಪುಡಿ ರೌಡಿ ಕತೆನೇ ಯಾಕೆ ಅನ್ನುವಂಥದ್ದು, ಇದು ಯಾರ್ದಾದ್ರೂ ರಿಯಲ್ ಲೈಫ್ ಸ್ಟೋರಿನ ನೀವೆಲ್ಲಿ ನೋಡಿರುವಂಥ ಕತೆ ಈಗ ಸಿನಿಮಾ ಆಗ್ತಿದೆ ಅನ್ನುವಂಥದ್ದು? ಸರ್, ಎಲ್ಲೂ ರಿಯಲ್ ಲೈಫ್ ಅಂತ ಕತೆ ಅಲ್ಲ. ಬಟ್ ನೋಡ್ದ ನಿಮಗೆ ರಿಯಲ್ ಅನ್ಸಿದ್ರೆ ನಾವು ಮಾಡಿದ ಕೆಲಸ ಕರೆಕ್ಟಾಗಿದೆ ಅನ್ನೋ ಥರ ಅಲ್ವಾ. ಕ್ರೈಮ್ ಸರ್, ಇವಾಗ ನಾನು ಚಿಕ್ಕ ವಯಸ್ಸಿಂದನೂ ಐ ಥಿಂಕ್ ನಾನು 1990 ಒಂದು ಗಲಾಟೆ ಆಗಿತ್ತು. ಆ ಟೈಮಿಂದನೂ ನಾನು ಪೇಪರಲ್ಲಿ ಓದ್ಕೊಂಬಂದಿದ್ದೀನಿ. ಬಸ್ಸಿನ ಮೇಲೆ ಕಲ್ಲು ಹೊಡೆದಿದ್ದಾರೆ, ಗಾಜು ಮುರಿದಿದೆ, ಬೆಂಕಿ ಹಚ್ಚಿದ್ದಾರೆ, ಇದೆಲ್ಲ ಓದ್ಕೊಂಡು ಬಂದಿದ್ದೀನಿ. ಯಾರು ಮಾಡ್ತಾರೆ ಇವರೆಲ್ಲ, ಯಾಕೆ ಮಾಡ್ತಾರೆ ಇದನ್ನು, ಈ ಥರ ಶುರು ಆಗಿದ್ದ ಕಥೆ ಇದು. ಈ ಹುಡುಗರು ಆ ಕೆಲಸ ಮಾಡೋರು. ಸೊ ಇದನ್ನು ನೀವು ಕ್ರೈಮ್ ಅಂತೀರಾ ಅಥವಾ ಏನು, ಅದು ಪೊಲೀಸಿಗೆ ಬಿಟ್ಟಿದ್ದು. ಅದಕ್ಕೆ ಅವ್ರಿಗೊಂದು ಪೊಲೀಸ್ ಭಯ, ಪೊಲೀಸಿಗೆ ಒಂದು ಚಳ್ಳೆ ಹಣ್ಣು ತಿನ್ಸೋ ಮಜಾ, ಇದೆಲ್ಲ ಇದೆ ಎಲಿಮೆಂಟ್ಸ್. ಸೊ ಈ ಒಂದು ಆ್ಯಂಗಲಲ್ಲಿ, ಈ ಒಂದು ಸ್ಪೇಸ್ನ ಅಂದರೆ ರೌಡಿಸಮ್ ಸ್ಪೇಸ್ನ ಈ ಆ್ಯಂಗಲಲ್ಲಿ ನಾನು ಇದುವರೆಗೆ ಯಾವ ಸಿನಿಮಾ ನೋಡಿಲ್ಲ. ನಾನು ನೋಡೋದೆಲ್ಲ ಮರ್ಡ್ರ್ ಮಾಡಿರೋದು, ದೊಡ್ಡ ದೊಡ್ಡ ಡಾನ್ ಆಗಿರೋದು ಆ ಥರ. ಬಟ್ ಈ ಹುಡುಗರದ ಕತೆ ನಾನು ನೋಡಿಲ್ಲ, ಇದು ಮೊದಲನೇ ಬಾರಿ. ಎಸ್ ಮೇಡಮ್, ಈಗ ನೀವು ಹೇಳಿದಂಥ ಪದದಲ್ಲಿ ಒಂದು ಪ್ರಶ್ನೆ ಇದೆ. ಸಹಜವಾಗಿ ಮರ್ಡ್ರ್ ಅಂತ ಒಂದು ಪದ ಬಳಸಿದ್ರಿ. ಮರ್ಡ್ರ್ನ ಕತೆಗಳನ್ನು ಸಾಕಷ್ಟು ವೆರೈಟಿಯಲ್ಲಿ ಕೇಳಿರ್ತೀವಿ. ಬಟ್ ಸದ್ಯಕ್ಕೂ ಕೂಡ ಅಂಥದ್ದೊಂದು ಮರ್ಡ್ರ್ ಕತೆ ಚಾಲ್ತಿಲಿದೆ. ಸಹಜವಾಗಿ ದರ್ಶನ್ ಅವರು ಆ ರೀತಿಯ ಒಂದು ಕೃತ್ಯದಲ್ಲಿ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಸದ್ಯಕ್ಕೆ ಆರೋಪಿಯಾಗಿ ಜೈಲಲ್ಲಿದೆ. ಈ ಮರ್ಡ್ರು ಮತ್ತು ಕ್ರೈಮು ಮತ್ತು ಕೆಂಡ ಇದು ಹೇಗೆ ಕನೆಕ್ಟ್ ಆಗುವಂಥ ಕತೆ ಆಗುತ್ತೆ ಅಂತ? ಸರ್, ನೀವು ಮೊದಲನೇ ಭಾಗ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಬಯಸೋದಿಲ್ಲ. ಎರಡನೇ ಭಾಗ ಮರ್ಡರು, ಜೈಲು, ಅದು ಯಾಕೆ ಮರ್ಡರ್ ಮಾಡ್ತಾರೆ, ಒಬ್ಬ ಮನುಷ್ಯ ಕೊಲೆ ಮಾಡೋದಕ್ಕೆ ಹೆಂಗೆ ಯೋಚನೆ ಮಾಡಬಲ್ಲ, ನನಗೆ ಅದು ಅರ್ಥ ಆಗಲ್ಲ ಸರ್. ಲೈಕ್ ನಾವು ಪ್ರಾಣಿಗಳು, ಲೈಕ್ ನಮ್ಮದು ಎವಲ್ಯೂಷನಲ್ಲಿ ಒಬ್ಬರನ್ನೊಬ್ಬರು ಕೊಂದ್ಕೊಂಡೇ ಒಬ್ಬರು ಬೆಳೆಯೋದು ಅಲ್ವಾ. ಅಂದರೆ ಕುರಿನ ತಿನ್ಕೊಂಡು ಇನ್ನೇನೋ ಬದುಕತ್ತೆ, ಜಿಂಕೆನ ತಿನ್ಕೊಂಡು ಹುಲಿ ಬದುಕತ್ತೆ, ಅದು ಎವಲ್ಯೂಷನರಿ ಅನಿಮಲ್ ಕಿಂಗ್ಡಮಲ್ಲಿ, ಕರೆಕ್ಟಾ? ನಾವು ಅದನ್ನೆಲ್ಲ ಮೀರಿ ಮನುಷ್ಯರಾಗಿದ್ದೀವಿ. ಮನುಷ್ಯರಾದ್ಮೇಲೆ ಕೂಡ ನಮ್ಮಲ್ಲಿ ಇನ್ನೂ ಆ ಅನಿಮಲ್ ಸಹಜತೆ ಇದೆಯಾ ಒಳಗಡೆ, ಪ್ರಾಣಿ ಥರ ಇದ್ದೀವ ನಾವು ಒಳಗಡೆ. ಇನ್ನೊಬ್ಬರು ಕೊಂದೆ ನಾವು ಬೆಳಿಬೇಕಾ, ನಂಗೆ ಅದು ಅರ್ಥ ಆಗೋದಿಲ್ಲ. ಸೊ ನನಗೆ ಸೊಳ್ಳೆನ ಸಾಯಿಸಿದ್ರು ನನಗೆ ಬೇಜಾರಾಗ್ಬಿಡುತ್ತೆ. ನಾನೊಂದು 2 ನಿಮಿಷ ಕೂತ್ಕೊಂಡು ಸಾರಿ ಕೇಳ್ತೀನಿ ಸೊಳ್ಳೆನ. ಸೊ ಅಂಥವಳು ನೀವು ಮರ್ಡ್ರ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್, ನಾನೇನು ಹೇಳಲಿ? ಎಸ್, ಅಂದರೆ ಸಹಜವಾಗಿ ನಿಮ್ಮ ಕತೆ ಅದಕ್ಕೆಲ್ಲ ಪೂರಕವಾಗಿದೆ ಅಂತಂದರೆ, ಯಾಕಂದರೆ ಪುಡಿ ರೌಡಿಗಳಂದರೆ ಸಹಜವಾಗಿ ಅಂಥದ್ದೊಂದಿಷ್ಟು ಯಾವುದೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಿರ್ತಕ್ಕಂಥ ಕೃತ್ಯಗಳು ಇನ್ಯಾವುದೋ ರೂಪಕ್ಕೆ ತಲುಪುತ್ತೆ. ಅದು ಸಹಜವಾಗಿ ರೌಡಿಸಮಲ್ಲಿ ಸಾಕಷ್ಟು ಕತೆಗಳನ್ನು ಕೇಳಿರ್ತೀವಿ. ಎಸ್, ಇಂತಹ ಕತೆ ಸಹಜವಾಗಿ ವಿದೇಶದಲ್ಲಿ ಸ್ಕ್ರೀನಿಂಗ್ ಆಗಿರುವಂಥದ್ರ ಬಗ್ಗೆ ಹೇಳುವಂಥದ್ದಾದರೆ ಎಲ್ಲೆಲ್ಲಾಗಿದೆ ಸ್ಕ್ರೀನಿಂಗು? ಸ್ವಿಟ್ಜರ್ಲೆಂಡ್ ಸೇರಿದಂಗೆ, ನ್ಯೂಯಾರ್ಕಲ್ಲಿ ಸೇರಿದಂಗೆ ಆ ಪ್ಲ್ಯಾನ್ ಹೆಂಗಾಯಿತು ಅಂತ? ಸರ್, ಇದು ಸುಮಾರು ಫೆಸ್ಟಿವಲ್ಸ್ಗೆ ಹೋಗಿದೆ US ಅಲ್ಲಿ, ಮತ್ತು ಇಂಡಿಯಾದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಸಹದೇವ್ಗೆ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಕೂಡ ಸಿಕ್ಕಿತ್ತು. ಸೊ ಫೆಸ್ಟಿವಲ್ಸಲ್ಲಿ ಅವ್ರು ನೋಡಿರಬಹುದು. ಮತ್ತು ಇವನು ನ್ಯೂಯಾರ್ಕಲ್ಲಿ ಓದಿದ್ದು ಸಹದೇವ್. ಸೊ ಅವರು ಕನೆಕ್ಷನ್ ಮೂಲಕ ಟಿಶ್ ಸ್ಕೂಲ್ ಆಫ್ ಆರ್ಟ್ಸಿಂದ ನಮಗೆ ಇನ್ವೈಟ್ ಬಂತು, ಇಲ್ಲಿ ಬಂದು ತೋರಿಸಿ ಅಂತ. ಸೊ ಹಾಗೆ ತೋರಿಸಿದ್ದು. ಸ್ವಿಟ್ಜರ್ಲೆಂಡಲ್ಲಿ ಕೂಡ ಅಲ್ಲಿನ ಕನ್ನಡ ಸಂಘ ಮತ್ತು ಅಲ್ಲಿನ ಫಿಲ್ಮ್ ಗೊತ್ತಿದ್ದಾರೆ ನನಗೆ, ಕಮ್ಯುನಿಟಿಯವರು. ಸೊ ಅವ್ರ ಮೂಲಕ ಇನ್ವೈಟ್ ಬಂತು. ಸೊ ಎರಡು ಕಡೆ ಸ್ಕ್ರೀನಿಂಗ್ ಮಾಡಿದ್ವಿ. ಬಿಕಾಸ್ ನಮಗೇನೆಂದರೆ ತುಂಬ ಪಬ್ಲಿಕ್ಗೆ ವ್ಯೂಯಿಂಗ್ಗೆ ಬಿಡೋಕ್ಕೆ ಮುಂಚೆ ನಮಗೆ ಕೆಲವೊಂದು ಹತ್ತಿರದ ಗ್ರೂಪಲ್ಲಿ ತೋರಿಸಿದ್ರೆ ನಮಗೊಂದು ಧೈರ್ಯ, ಅದ್ರ ರಿಯಾಕ್ಷನ್ ಹೆಂಗೆ ಸಿಗ್ತಾ ಇದೆ ಏನು ಅಂತ. ಸೊ ಆ ನಿಟ್ಟಿನಲ್ಲಿ ಅದನ್ನು ಮಾಡಿದ್ದೆ. ನಮ್ಗೆ ಅಲ್ಲಿ ಸಿಕ್ಕಿದ್ದು ರಿಯಾಕ್ಷನ್ ನಮ್ಗೆ ಎಷ್ಟು ಧೈರ್ಯ ಕೊಡ್ತು ಅಂದರೆ ಇಲ್ಲಿ ರಿಲೀಸ್ ಮಾಡೋಣ ಅಂತ.
ಎಸ್ ಮೇಡಮ್, ನೀವು ಹೇಳಿದ್ರಿ ಧೈರ್ಯ ಕೊಟ್ಟಿದೆ ಅನ್ನೋಂಥದ್ದು. ಅದೇ ಸಹಜವಾಗಿ ಫೆಸ್ಟಿವಲ್ ರನ್ನಲ್ಲಿ ಆಗಿರ್ತಕ್ಕಂಥ ಸಿನಿಮಾ ಈಗ ಸೊ ಪ್ರೇಕ್ಷಕರನ್ನು ತಲುಪುವಂಥ ಸಂದರ್ಭಕ್ಕೆ ಬಂದಿದೆ. ಸದ್ಯಕ್ಕೆ ಇರುವಂಥ ಚಾಲೆಂಜಸ್ ಏನು ಕನ್ನಡ ಚಿತ್ರೋದ್ಯಮದ ಸಿನಿಮಾ ರಿಲೀಸ್ ಮಾಡುವಂಥದ್ದಲ್ಲಿ, ಮತ್ತು ಕೆಂಡಕ್ಕೆ ಹೇಗೆ ಜನ ಸಪೋರ್ಟ್ ಮಾಡ್ಬೋದು ಅನ್ನೋಂಥ ಭಾವನೆಯಲ್ಲಿದ್ದೀರಿ? ಸರ್, ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ ಕತೆ. ನಂದು ಜರ್ನಿ ಸಿನಿಮಾದಲ್ಲಿ ಹೆಂಗಿದೆ ಅಂದರೆ, ಆಗದೇ ಇರೋ ಕತೆ ನಾನು ಹೇಳಲ್ಲ. ಅಂದರೆ ಎಕ್ಸ್ಟ್ರೀಮ್ ಫಿಕ್ಷನಲ್ ಅಂತ ಒಂದು ಕತೆ ಇರಲ್ಲ, ಎಲ್ಲ ರಿಯಲಿಸ್ಟಿಕ್ ಬೇಸ್ಡೇ ಫಿಕ್ಷನ್ನ ಮಾಡೋದು. ಸೊ ನನಗೇನು ಅನ್ಸುತ್ತೆ, ಕ್ವಾಲಿಟಿ ನಮ್ಮದು ಟೀಮ್ ವೆರಿ ಟೆಕ್ನಿಕಲಿ ವೆರಿ ಸೌಂಡ್, ನಾವು ಟೆಕ್ನಿಕಲಿ ಕ್ವೈಟ್ ಸ್ಟ್ರಾಂಗ್ ಇದ್ದೀವಿ. ಸೊ ಕ್ವಾಲಿಟಿ ಈಸ್ ವೆರಿ ಗುಡ್. ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥ ಕತೆ, ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗುವಂಥ ಕತೆ ಇದು. ಸೊ ಐ ಥಿಂಕ್ ಇಷ್ಟ ಆಗತ್ತೆ. ಏನಂದರೆ ಬಂದು ನೋಡಬೇಕಷ್ಟೆ, ನೋಡ್ದಿರಾನೇ ಬಿಡಬಾರ್ದು. ಬಂದು ನೋಡಿ ಏನು ಅನ್ನಿಸ್ತು, ಇಷ್ಟ ಆಯಿತು ಅಂದರೆ ಇನ್ನೊಬ್ರಿಗೆ ಹೇಳಿ ಬಂದು ನೋಡಿ. ಅದೇ ಥರನೇ ನಡೆಯುತ್ತೆ ಸಿನಿಮಾಗಳು. ಸೊ ಬಂದು ಫಸ್ಟ್ ವೀಕೆಂಡ್ ನೋಡೋರೆ ನಮಗೆ ದೇವರು. ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಕೆಂಡ ಸಿನಿಮಾದ ನಿರ್ಮಾಪಕಿ ರೂಪಾರಾವ್ ಅವರ ಮಾತಾಗಿರ್ತಕ್ಕಂಥ. ಸಹಜವಾಗಿ ಅಂದರೆ ಹುಡುಗರು ರೌಡಿಗಳ ಕತೆ ಜೊತೆಗೆ ಈಗಾಗಲೇ ಅಂತಂದರೆ ಒಂದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಕತೆ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.